ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಸೆಕೆಂಡ್ PUC ಕೆಮಿಸ್ಟ್ರಿ ಚಾಪ್ಟರ್ನ ಮಾಡ್ತಾ ಇದ್ದೇನೆ. ನೋಡೋಣ, ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಹೋಗೋದಿಲ್ಲ, ಅವ್ರ ಎಲ್ಸ್ ಚಾಪ್ಟರ್ ವೈಸ್ ಬೇಕಾದರೂ ಮಾಡ್ಕೊಂಡು ಹೋಗ್ತೇನೆ. ಲೈಕ್ ಸೊಲ್ಯೂಷನ್ಸ್ ಒನ್ ಟೈಮು, ಅದಾದಮೇಲೆ ಎಲೆಕ್ಟ್ರೋ ಕೆಮಿಸ್ಟ್ರಿ, ಹಾಗೆ ಚಾಪ್ಟರ್ ವೈಸ್ ಕೂಡ ಮಾಡ್ತೇನೆ. ಆಯಿತಾ? ಅಂದರೆ ಒಂದು 10-15 ಮಿನಿಟ್ಸ್ ಒಂದೊಂದು ಚಾಪ್ಟರ್ನ 10-15 ಮಿನಿಟ್ಸ್ ಒಳಗಡೆ ಕವರ್ ಅಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು. ಆಯಿತಾ? ಸೊಲ್ಯೂಷನ್ಸ್ ಇನ್ನಿರೋದು ಒಂದೇ ಎಕ್ಸಾಮ್, ಅಂದರೆ ಕೆಮಿಸ್ಟ್ರಿ ಅನ್ನೋದು ಒಂದು ಇಂಪಾರ್ಟೆಂಟ್ ಎಕ್ಸಾಮ್. ಅದಾದ ನಂತರ ಬಯೋಲಜಿ ಅವರಿಗೆ ಬಯೋ ಇದೆ, ಸ್ಟಾಟ್ಸ್ ಅವ್ರಿಗೆ ಸ್ಟಾಟ್ಸ್ ಇದೆ, ಎಲೆಕ್ಟ್ರಾನಿಕ್ಸು ಇದೆ. ಬಟ್ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾಕಂದರೆ ನಿಮ್ಮ CET ಇಂಜಿನಿಯರಿಂಗ್ ಸೀಟ್ಸಿಗೋಸ್ಕರ ಅದನ್ನು ಹೇಳ್ತಾ ಇರೋದು. ಓಕೆ ಸ್ಟೂಡೆಂಟ್ಸ್, ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 6362324224. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಇದಕ್ಕೆ ಮೆಸೇಜ್ ಹಾಕ್ಬೋದು. ಹಾಗೆ ನೀವು ಎಲ್ಲಾದರೂ KCET ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ಆಫ್ಲೈನ್ KCET ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಖಂಡಿತ ಈ ನಂಬರ್ಗೆ ಮೆಸೇಜ್ ಮಾಡಿ. ನನ್ನ ಹೆಸರು ನಿಖಿಲೇಶ್ ಅಂತ. ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು 20% ಆಫ್ ಇಟ್ಟಿದ್ದೇವೆ. ಸದ್ಯದಲ್ಲಿ 20% ಆಫ್ ಅನ್ನೋದು ಕ್ಲೋಸ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ನಮಗೆ 20 ಸೀಟ್ಸ್ ಆಲ್ರೆಡಿ ಫುಲ್ ಆಗಿದೆ. ಇನ್ನು 5 ಸೀಟ್ಸ್ ಇದೆ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಆಯಿತಾ? ಓಕೆ ಸ್ಟೂಡೆಂಟ್ಸ್, ಈಗ ಡೈರೆಕ್ಟ್ಲಿ ನಾನು ಹೋಗ್ತಾ ಇದ್ದೇನೆ. ಯಾವುದಕ್ಕೆ ಹೋಗ್ತಾ ಇದ್ದೇನೆ? ಸೊಲ್ಯೂಷನ್ಸ್ ಚಾಪ್ಟ್ರಿಂದ ಏನೇನು ಕೇಳ್ತಾರಂತ ಇದು ಮಾಡ್ತಾ ಇದ್ದಾನೆ. ಓಕೆ, ಫಸ್ಟ್ ಸೊಲ್ಯೂಷನ್ಸನ್ನು ಮಾಡ್ತೇನೆ. ಅದಾದ ಒಂದೊಂದು ಚಾಪ್ಟ್ರಿಗೆ ಒಂದೊಂದು ಇದು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಸ್ವಲ್ಪ ಕ್ಲೋಸ್ ತೊಗೊಂಡು ಬರ್ತಾನೆ. ಸೊಲ್ಯೂಷನ್ ಚಾಪ್ಟರ್ನ ಮಾಡ್ತಾನೆ. ಒಂದೊಂದು ಚಾಪ್ಟ್ರಿಗೆ ಒಂದೊಂದು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ನಿಮ್ಮ ಮತ್ತೆ ಈಸಿ ಆಗುತ್ತಲ್ಲ, ಒಂದೊಂದು ಚಾಪ್ಟ್ರಿಗೆ ನಾನೊಂದು 10-15 ಮಿನಿಟ್ಸ್ ವೀಡಿಯೋಸ್ ಅಷ್ಟೇ ಸ್ಟೂಡೆಂಟ್ಸ್. ಓಕೆ, ಇದು ಸೊಲ್ಯೂಷನ್ಸಿಂದ ಏನೇನು ಕ್ವಶನ್ಸ್ ಕೇಳ್ಬೋದು ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಲ್ಲ. ಓಕೆ, ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಹೌ ಡಸ್ ದ ಎಂಥಾಲ್ಪಿ ಚೇಂಜ್ ಆನ್ ಮಿಕ್ಸಿಂಗ್ ಟು ವೋಲಟೈಲ್ ಲಿಕ್ವಿಡ್ ಟು ಫಾರ್ಮ್ ಎನ್ ಐಡಿಯಲ್ ಸೊಲ್ಯೂಷನ್? ಫಸ್ಟ್ ಕ್ವಶನ್ ಏನಂತ ಕೇಳಿದ್ದಾರೆ, ಹೌ ಡಸ್ ದ ಎಂಥಾಲ್ಪಿ ಚೇಂಜ್ ಆನ್ ಮಿಕ್ಸಿಂಗ್ ಟು ವೋಲಟೈಲ್ ಲಿಕ್ವಿಡ್ಸ್. ಟು ವೋಲಟೈಲ್ ಲಿಕ್ವಿಡ್ಸನ್ನು ನಾವು ಮಿಕ್ಸ್ ಮಾಡಿದಾಗ ಎಂಥಾಲ್ಪಿ ಹೇಗೆ ಚೇಂಜ್ ಆಗುತ್ತೆ, ಯಾವುದರಲ್ಲಿ ಐಡಿಯಲ್ ಸೊಲ್ಯೂಷನಲ್ಲಿ ಎಂಥಾಲ್ಪಿ ಹೇಗೆ ಚೇಂಜ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಎಂಥಾಲ್ಪಿ ಏನಾಗುತ್ತೆ ಹೇಳಿ? ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ, ಝೀರೋ ಆಗುತ್ತಾ, ಡಸಂಟ್ ಎಫೆಕ್ಟಾ? ಸೊ ಏನಾಗುತ್ತೆ? ಎಂಥಾಲ್ಪಿ ಅನ್ನೋದು ಝೀರೋ ಆಗುತ್ತೆ ಸ್ಟೂಡೆಂಟ್ಸ್. ಯಾವಾಗ? ಎಂಥಾಲ್ಪಿ ಚೇಂಜ್ ಆನ್ ಮಿಕ್ಸಿಂಗ್ ಟು ವೋಲಟೈಲ್ ಲಿಕ್ವಿಡ್ಸ್. ಎರಡು ವೋಲಟೈಲ್ ಲಿಕ್ವಿಡ್ಸನ್ನು ನೀವು ಒಂದು ವೇಳೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ಎಂಥಾಲ್ಪಿ ಝೀರೋ ಆಗುತ್ತೆ ಸ್ಟೂಡೆಂಟ್ಸ್. ಇದು ಇಂಪಾರ್ಟೆಂಟ್. ಆಯಿತಾ? ಫಸ್ಟ್ ಒನ್. ಸೆಕೆಂಡ್ ಕ್ವಶನ್ ನೋಡಿ, ಸ್ಟೇಟ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಅನ್ನೋ ಸ್ಟೇಟ್ಮೆಂಟ್ ಕೇಳ್ಬೋದು. ಏನು ಹೇಳುತ್ತೆ ಹೆನ್ರೀಸ್ ಲಾ? At constant temperature, the solubility of a gas in liquid is directly proportional to the partial pressure of the gas present above the surface of the solution. ಏನು ಹೇಳುತ್ತೆ ಹೆನ್ರೀಸ್ ಲಾ? ಹೆನ್ರೀಸ್ ಲಾದ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಬರಿಬೇಕು. ಓಕೆ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ solubility of gas in liquid is directly proportional to the partial pressure of the gas present above the surface of the solution. ಅದೇನು ಹೇಳಿ? ಮ್ಯಾಥಮೆಟಿಕಲ್ ಫಾರ್ಮುಲಾನು ಕೇಳ್ಬೋದು ಸ್ಟೂಡೆಂಟ್ಸ್. ಹೆನ್ರೀಸ್ ಲಾದ KH × XG. ಮ್ಯಾಥಮೆಟಿಕಲ್ ಫಾರ್ಮುಲಾ ಕೇಳಿದಾಗ ಅದರದ್ದು ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಿ. KH ಅಂದರೆ ಏನು ಹೇಳಿ? ಹೆನ್ರೀಸ್ ಕಾನ್ಸ್ಟೆಂಟ್. ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. XG ಅಂದರೆ ಏನು ಹೇಳಿ? ಮೋಲ್ ಫ್ರಾಕ್ಷನ್ ಆಫ್ ಅ ಗ್ಯಾಸ್. ಮೋಲ್ ಫ್ರಾಕ್ಷನ್ ಆಫ್ ಅ ಗ್ಯಾಸ್ ಅಲ್ವಾ? ಗ್ಯಾಸಿನ ಸೊಲ್ಯೂಷನ್. ಇದನ್ನು ಬರೀಬೇಕು ಸ್ಟೂಡೆಂಟ್ಸ್. ಸ್ಟೇಟ್ಮೆಂಟ್ ಬರೆದು ಇದನ್ನು ಕಲ್ತ್ಕೊಳ್ಳಿ. ಅಂತ ಸ್ಟೇಟ್ಮೆಂಟ್ ಜೊತೆಗೆ ಮ್ಯಾಥಮೆಟಿಕಲ್ ಫಾರ್ಮುಲಾವನ್ನು ಕಲ್ತ್ಕೊಳ್ಳಿ. ಥರ್ಡ್ ಒನ್, ವಾಟ್ ಆರ್ ಎಸಿಯೋಟ್ರೋಪ್ಸ್? ಎಸಿಯೋಟ್ರೋಪ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ವಾಟ್ ಆರ್ ಎಸಿಯೋಟ್ರೋಪ್ಸ್? ಎಸಿಯೋಟ್ರೋಪ್ಸ್ ಆರ್ ಬೈನರಿ ಮಿಕ್ಸ್ಚರ್ಸ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಆ್ಯಂಡ್ ಬಾಯ್ಲ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಏನು ಹೇಳ್ತಾ ಇದ್ದಾರೆ? ಎಸಿಯೋಟ್ರೋಪ್ಸ್ ಆರ್ ಬೈನರಿ ಮಿಕ್ಸ್ಚರ್ಸ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ and boil at constant temperature. They boil at constant temperature. ಅದನ್ನು ಏನಂತ ಕರೀತಾರೆ? ದಟ್ ಈಸ್ ನೋನ್ ಆಸ್ ಎಸಿಯೋಟ್ರೋಪ್ಸ್. ಎಸಿಯೋಟ್ರೋಪ್ಸ್ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ಇದನ್ನೇ ಡಿಫ್ರೆಂಟಾಗಿ ಕೇಳ್ಬೋದು ಸ್ಟೂಡೆಂಟ್ಸ್. ಎಸಿಯೋಟ್ರೋಪ್ಸ್. ಓಕೆ, ಗಿವ್ ಎಕ್ಸಾಂಪಲ್. ಎಸಿಯೋಟ್ರೋಪ್ಸಿಗೆ ಎಕ್ಸಾಂಪಲ್ ಯಾವ್ದು ಹೇಳಿ? ಎಥನಾಲ್ ಆ್ಯಂಡ್ ವಾಟರ್ ಮಿಕ್ಸ್ಚರ್. ಇಥೆನಾಲನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿದರೆ ಇಥೆನಾಲ್ ಆ್ಯಂಡ್ ವಾಟರ್ ಮಿಕ್ಸ್ಚರ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಸಿಯೋಟ್ರೋಪ್ಸ್. ಎಸಿಯೋಟ್ರೋಪ್ಸ್ ಅಂದರೆ ಏನು? ಎಕ್ಸಾಂಪಲ್ ಕೊಡಿ ಅಂತ ಕೇಳಿದರೆ ಇದನ್ನು ಬರೀಬೇಕು. ಆಯಿತಾ? ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್? ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು ಕೇಳ್ಬೋದು ಸ್ಟೂಡೆಂಟ್ಸ್. ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು? ಮೊಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ ಮೂಮೆಂಟ್ ಆಗುತ್ತೆ. ಎಲ್ಲಿಗೆ? ಸಾಲ್ವೆಂಟ್ ಪಾರ್ಟಿಕಲ್ಸ್ ಅನ್ನೋದು ಮೂಮೆಂಟ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಕೇಳಿದರೆ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಮೊಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಎಲ್ಲಿಗೆ ಮೂವ್ಮೆಂಟ್ ಆಗ್ತಾ ಇದೆ? ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗ್ತಾ ಇದೆ ಥ್ರೂ ಅ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯೇಬಲ್ ಮೆಂಬ್ರೇನಿಂದ ಮೂವ್ ಆಗುತ್ತಂತೆ ವೆನ್ ಪ್ರೆಷರ್ ಇಸ್ ಅಪ್ಲೈಡ್. ಯಾವಾಗ ಪ್ರೆಷರ್ ಅಪ್ಲೈ ಮಾಡಬೇಕು, ದ್ಯಾಟ್ ಪ್ರೆಷರ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ಆಸ್ಮಾಟಿಕ್ ಪ್ರೆಷರ್. ಅದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಯಾವುದು ಸಾಲ್ವೆಂಟ್ ಪಾರ್ಟಿಕಲ್ ಎಲ್ಲಿಂದ ಮೂವ್ ಆಗುತ್ತೆ? ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗುತ್ತೆ. ಎಲ್ಲಿ? ಥ್ರೂ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯೇಬಲ್ ಮೆಂಬ್ರೇನಿಂದ ಮೂವ್ ಆಗುತ್ತೆ. ಯಾವಾಗ? ವೆನ್ ಪ್ರೆಷರ್ ಇಸ್ ಅಪ್ಲೈಡ್ ವಿಚ್ ಇಸ್ ಗ್ರೇಟರ್ ದೆನ್ ದ ಆಸ್ಮಾಟಿಕ್ ಪ್ರೆಷರ್. ಇಷ್ಟು ಬರೀಬೇಕು ಸ್ಟೂಡೆಂಟ್ಸ್. ಯಾವುದಕ್ಕೆ? ರಿವರ್ಸ್ ಆಸ್ಮೋಸಿಸ್ಗೆ. ಓಕೆ, ರಿವರ್ಸ್ ಆಸ್ಮೋಸಿಸ್ ಎಲ್ಲಿ ಯೂಸ್ ಆಗುತ್ತೆ? ವಾಟ್ ಇಸ್ ದ ಅಪ್ಲಿಕೇಶನ್ಸ್? ವಾಟ್ ಇಸ್ ದ ಯೂಸ್ ಅಂತ ಕೇಳಿದರೆ ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್. ಎಲ್ಲಿ ಯೂಸ್ ಆಗುತ್ತೆ? ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್. ಇದು ನೋಡ್ಕೊಳ್ಳಿ. ಡಿಸ್ಯಾಲಿನೇಷನ್ ಆಫ್ ಸಿ ವಾಟರಲ್ಲಿ ರಿವರ್ಸ್ ಆಸ್ಮೋಸಿಸ್ ಯೂಸ್ ಮಾಡ್ತಾರೆ. desalination of seawater. Okay, ಅದು ಬಿಟ್ಟರೆ ಏನು ಕೇಳ್ಬೋದು, ವಾಟ್ ಈಸ್ ಗಿವ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ನ್ಯಾಚುರಲ್
ಅದರಲ್ಲಿ ಯಾವುದಾಗುತ್ತೆ ವೆಜಿಟೇಬಲ್ ಮೆಂಬ್ರಿನ್ ಮತ್ತು ಆ್ಯನಿಮಲ್ ಮೆಂಬ್ರಿನ್. ಓಕೆ, ಸೆಮಿ ಪರ್ಮಿಯಬಲ್ ಮೆಂಬ್ರಿನ್ ದಟ್ ಈಸ್ ನ್ಯಾಚುರಲ್ ಸೆಮಿ ಪರ್ಮಿಯಬಲ್ ಮೆಂಬ್ರಿನಿಗೆ ಎಕ್ಸಾಂಪಲ್ ಕೊಡಿನಿ ಅಂತ ಕೇಳಿದರೆ ವೆಜಿಟೇಬಲ್ ಮೆಂಬ್ರಿನ್ ಆ್ಯಂಡ್ ಎನಿಮಲ್ ಮೆಂಬ್ರಿನ್. ವೆಜಿಟೇಬಲ್ ಮೆಂಬ್ರಿನ್ ಆ್ಯಂಡ್ ಎನಿಮಲ್ ಮೆಂಬ್ರಿನ್. ಓಕೆ, ದಿಸ್ ಇಸ್ ಎಕ್ಸಾಂಪಲ್. ಅದು ಬಿಟ್ಟರೆ ಯಾವ್ದು ಕೇಳ್ಬೋದು, ಅಜಿಯೋಟ್ರೋಪ್ಸ್ ಆಯ್ತಲ್ಲ. ದ ಹೌ ಸೊಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಚೇಂಜಸ್ ವಿತ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಇಂಪಾರ್ಟೆಂಟ್. ಸೊಲ್ಯೂಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊಲ್ಯೂಬಿಲಿಟಿ ಏನಾಗುತ್ತೆ, ಸೊಲ್ಯೂಬಿಲಿಟಿ ಸ್ಟೂಡೆಂಟ್ಸ್, ಸೊಲ್ಯೂಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊಲ್ಯೂಬಿಲಿಟಿ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ ಹೇಳಿ, ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಿದರೆ. ಟೆಂಪರೇಚರ್ ಇನ್ಕ್ರೀಸ್ ಮಾಡಿದರೆ ಸೊಲ್ಯೂಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದೇ ನಿಮಗೆ ಸೊಲ್ಯೂಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇನ್ಕ್ರೀಸಸ್. ಯಾವಾಗ ಸೊಲ್ಯೂಬಿಲಿಟಿ ಇನ್ಕ್ರೀಸ್ ಆಗೋದು, ಯಾವಾಗ ಪ್ರೆಷರನ್ನು ಇನ್ಕ್ರೀಸ್ ಮಾಡಿದರೆ. ಅಂದರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಪ್ರೆಷರ್ ಮತ್ತು ಸೊಲ್ಯೂಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್, ವ್ಯಾರಸ್ ಟೆಂಪರೇಚರ್ ಆ್ಯಂಡ್ ಸೊಲ್ಯೂಬಿಲಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಏನಂತ ಬರೀಬೇಕು, ಸೊಲ್ಯೂಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆ್ಯಂಡ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಓಕೆ, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್, ಇದು ಇಂಪಾರ್ಟೆಂಟ್ ಸೊಲ್ಯೂಬಿಲಿಟಿ. ಓಕೆ, ಅದು ಬಿಟ್ಟರೆ 2 ಮಾರ್ಕ್ಸಿಗೆ ವಾಟ್ ಈಸ್ ಐಡಿಯಲ್ ಸೊಲ್ಯೂಷನ್, ಗಿವ್ ದ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಅಥವಾ ವಾಟ್ ಈಸ್ ಐಡಿಯಲ್ ಸೊಲ್ಯೂಷನ್, ಗಿವ್ ಎಕ್ಸಾಂಪಲ್. ಈ ಥರ ಎಲ್ಲ ಕೇಳ್ಬೋದು. ಓಕೆ, ಐಡಿಯಲ್ ಸೊಲ್ಯೂಷನ್ ಅಂದರೆ ಏನು, ಐಡಿಯಲ್ ಸೊಲ್ಯೂಷನ್ ವಿಚ್ ಒಬೇಸ್ ರೋಲ್ಸ್ ಲಾ ಅಲ್ವಾ. ಯಾವುದು ರೋಲ್ಸ್ ಲಾವನ್ನು ಒಬೇ ಮಾಡುತ್ತೆ ಅದು ಐಡಿಯಲ್ ಸೊಲ್ಯೂಷನ್. ವಿಚ್ ಡಸಂಟ್ ಒಬೇ ರೋಲ್ಸ್ ಲಾ ಈಸ್ ನೋನ್ ಆಸ್ ನಾನ್ ಐಡಿಯಲ್ ಸೊಲ್ಯೂಷನ್. ವಿಚ್ ಒಬೇಸ್ ರೋಲ್ಸ್ ಲಾ ಫಸ್ಟ್ ಬರಿಬೇಕಾದ ನೀವು ಇದನ್ನೇ ಅಲ್ವಾ. ಆಮೇಲೆ ವಿಚ್ ಡಸ್ ನಾಟ್ ಉಲ್ಟಾ ಬರೀನಿ, ವಿಚ್ ಡಸ್ ನಾಟ್ ಒಬೇ ರೋಲ್ಸ್ ಲಾ ಅಲ್ವಾ. ಸಿಂಪಲ್ ಅಲ್ಲ. ಒಂದು ಎಕ್ಸಾಂಪಲ್ ಕೊಡೀನಿ, ರೋಲ್ಸ್ ಲಾವನ್ನು ಒಬೇ ಮಾಡುವಂಥ ಐಡಿಯಲ್ ಸೊಲ್ಯೂಷನ್ ಎಕ್ಸಾಂಪಲ್ ಕೊಡೀನಿ. ಎನ್ ಹೆಕ್ಸೇನ್ ಆ್ಯಂಡ್ ಎನ್ ಹೆಪ್ಟೇನ್. ಎನ್ ಹೆಕ್ಸೇನ್ ಆ್ಯಂಡ್ ಎನ್ ಹೆಪ್ಟೇನ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಇದಕ್ಕೆ ಎಕ್ಸಾಂಪಲ್ ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಯಾವ್ದು ಹೇಳಿ, ಫೀನಾಲ್ ಆ್ಯಂಡ್ ಎನಿಲಿನ್. ಫೀನಾಲ್ ಆ್ಯಂಡ್ ಎನಿಲಿನ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಇಲ್ಲಿ ಡೆಲ್ಟಾ ವಿ ಏನಾಗುತ್ತೆ, ಡೆಲ್ಟಾ ವಿ 0. ಇಲ್ಲಿ ಡೆಲ್ಟಾ ವಿ ನಾಟ್ ಈಕ್ವಲ್ಸ್ ಟು 0. ಇದು ಎರಡನೇದಾಯಿತು. ಥರ್ಡ್ ಡೆಲ್ಟಾ ಎಚ್ ಇನ್ನೇನಾಗುತ್ತೆ, ಎಂಟ್ರೋಪಿ ಚೇಂಜ್. ಡೆಲ್ಟಾ ಎಚ್ ಈಸ್ ನಾಟ್ ಈಕ್ವಲ್ಸ್ ಟು 0. ಇದು ಗೊತ್ತಿಲ್ಲ ಸ್ಟೂಡೆಂಟ್ಸ್. ಇವು 3 ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. 3 ಬರೆದಿಟ್ಟು ಬನ್ನಿ ಆಯಿತಾ ಯಾವತ್ತು. ಯಾಕಂದರೆ ನಿಮಗೆ ನೀವು ಅವ್ರಿಗೆ ಆಪ್ಷನ್ ಕೊಡಬಾರ್ದು. ಒಂದು ವೇಳೆ ಯಾವುದಾದ್ರು ಒಂದು ತಪ್ಪಾದರೆ ಇನ್ನೊಂದು ಸರಿ ಆಗುತ್ತಲ್ಲ, ಅದಕ್ಕೋಸ್ಕರ. ಇಲ್ಲದಿದ್ದರೆ ಡೆಫಿನೇಷನ್ ಕೇಳ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಐಸೋಟೋನಿಕ್ ಸೊಲ್ಯೂಷನ್, ಹೈಪರ್ಟೋನಿಕ್ ಸೊಲ್ಯೂಷನ್. ಐಸೋಟೋನಿಕ್, ಹೈಪರ್ಟೋನಿಕ್, ಹೈಪೋಟೋನಿಕ್. ಹೈಪರ್ ಬೇರೆ, ಹೈಪೋಟೋನಿಕ್ ಸೊಲ್ಯೂಷನ್. ಇದೆಲ್ಲ ಡಿಫೈನೇಷನ್ ಕೇಳ್ಬೋದು ಸ್ಟೂಡೆಂಟ್ಸ್. ಐಸೋಟೋನಿಕ್ ಅಂದರೆ ಏನು, 2 ಡಿಫರೆಂಟ್ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್. ಸೊಲ್ಯೂಷನ್ಸ್ ಆರ್ ಡಿಫರೆಂಟ್ ಅಲ್ವಾ. ಆ್ಯಂಡ್ ಹ್ಯಾವಿಂಗ್ ಆಸ್ಮಾಟಿಕ್ ಪ್ರೆಷರ್. OP ಅಂದರೆ ಆಸ್ಮಾಟಿಕ್ ಪ್ರೆಷರ್ ಏನಾಗಿರುತ್ತೆ, ಸೇಮ್. ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇದ್ದು ಡಿಫರೆಂಟ್ ಸೊಲ್ಯೂಷನ್ಸ್. ಇಫ್ ದ ಡಿಫರೆಂಟ್ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್ ದೆನ್ ದೇ ಆರ್ ಐಸೋಟೋನಿಕ್. ಅದಾದಮೇಲೆ ಹೈಪರ್ಟೋನಿಕ್ ಅಂದರೆ ಎಂಥ, 2 ಸೊಲ್ಯೂಷನ್ಸ್ ಹ್ಯಾವಿಂಗ್ ಮೋರ್ ಆಸ್ಮಾಟಿಕ್ ಪ್ರೆಷರ್ ದೆನ್ ಅದರ್. ಅಂದರೆ 2 ಸೊಲ್ಯೂಷನ್ ಇರುತ್ತೆ, ಒಂದು ಸೊಲ್ಯೂಷನ್ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ. 2 ಸೊಲ್ಯೂಷನ್ಸ್, ಎಷ್ಟು ಸೊಲ್ಯೂಷನ್, 2 ಸೊಲ್ಯೂಷನ್ಸ್ ಹ್ಯಾವಿಂಗ್ ಮೋರ್ ಆಸ್ಮಾಟಿಕ್ ಪ್ರೆಷರ್ ದೆನ್ ಅದರ್. ಮೋರ್ ಆಸ್ಮಾಟಿಕ್ ಪ್ರೆಷರ್ ದೆನ್ ಅದರ್ ಅಂದರೆ ಮೀನಿಂಗ್ ಗೊತ್ತಾಯ್ತಾ, ಒಂದ್ರದ್ದು ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಇನ್ನೊಂದ್ರದ್ದು ಕಡಿಮೆ ಇರುತ್ತೆ ಅಷ್ಟೇ. ಅದನ್ನು ಹೈಪರ್ಟೋನಿಕ್ ಅಂತ ಕರೀತಾರೆ. ಹೈಪೋಟೋನಿಕ್ ಅಂದರೆ ಏನು, ದ ಸೊಲ್ಯೂಷನ್ಸ್ ಹ್ಯಾವಿಂಗ್ ಲೆಸ್ ಆಸ್ಮಾಟಿಕ್, ಸೇಮ್ 2 ಸೊಲ್ಯೂಷನ್ಸ್ ಹ್ಯಾವಿಂಗ್. ಇಲ್ಲಿ ಮೋರ್ ಆಸ್ಮಾಟಿಕ್ ಪ್ರೆಷರ್ ದೆನ್ ಅದರ್ ಅಂತ ಹೇಳಿದಾರಲ್ಲ, ಲೆಸ್ ಆಸ್ಮಾಟಿಕ್ ಪ್ರೆಷರ್ ದೆನ್ ಅದರ್. ಒಂದಕ್ಕಿಂತ ಇನ್ನೊಂದು ಲೆಸ್ ಆಸ್ಮಾಟಿಕ್ ಪ್ರೆಷರ್ ಇದ್ದರೆ ಅದನ್ನೇನಂತ ಕರೀತಾರೆ, ಹೈಪೋಟೋನಿಕ್ ಅಷ್ಟೇ. ಐಸೋಟೋನಿಕ್, ಹೈಪರ್ಟೋನಿಕ್, ಆಸ್ಮೋಸಿಸ್, ರಿವರ್ಸ್ ಆಸ್ಮೋಸಿಸ್ ಇದೆಲ್ಲ ಕೇಳ್ಬೋದು. ಅದು ಬಿಟ್ಟರೆ ಡಿಫೈನ್ ಮೊಲಾರಿಟಿ ಅಂದರೆ ಏನಂತ ಕೇಳ್ಬೋದು. ಡಿಫೈನ್ ಮೊಲಾರಿಟಿ ಅಂದರೆ ಏನು, ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಡಿಫೈನ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಅಂದರೆ ಏನಂತ ಕೇಳ್ತಾರೆ. ಮೊಲಾರಿಟಿ ಅಂದರೆ ಏನು ಹೇಳಿ ಸ್ಟೂಡೆಂಟ್ಸ್, ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಪ್ರೆಸೆಂಟ್ ಪರ್ ಲೀಟರ್ ಸೊಲ್ಯೂಷನ್ ಈಸ್ ನೋನ್ ಆಸ್ ಮೊಲಾರಿಟಿ. ನಂಬರ್ ಆಫ್ ಏನು ಹೇಳ್ತಾ ಇದ್ದಾರೆ, ನಂಬರ್ ಆಫ್ ಸೊಲ್ಯೂಟ್ ಇಂಪಾರ್ಟೆಂಟ್. ಪ್ರೆಸೆಂಟ್ ಇನ್ ಅಥವಾ ಪ್ರೆಸೆಂಟ್ ಪರ್ ಲೀಟರ್ ಅಂತ ಬರೆದ್ರು ಓಕೆ. ಪರ್ ಲೀಟರ್, ಪ್ರೆಸೆಂಟ್ ಪರ್ ಲೀಟರ್ ಆಫ್ ಸೊಲ್ಯೂಷನ್ ಸ್ಟೂಡೆಂಟ್ಸ್. ಪ್ರೆಸೆಂಟ್ ಇನ್ ಆಫ್ ಸೊಲ್ಯೂಷನ್, ನಂಬರ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ ಲೀಟರ್ ಆಫ್ ಸೊಲ್ಯೂಷನ್, ಅದನ್ನೇನಂತ ಕರೀತಾರೆ, ಮೊಲಾಲಿಟಿ ಅಂದರೆ ಏನು, ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಪ್ರೆಸೆಂಟ್ ಪರ್ kg. ನಂಬರ್ ಆಫ್ ಮೇಲ್ಗಡೆದು ಸೊಲ್ಯೂಟ್, ಇದು ಸೊಲ್ಯೂಟ್. ಪ್ರೆಸೆಂಟ್ ಪರ್ ಲೀಟರ್ ಅಂತ ಹೇಳಿದ್ದಾರೆ, ಇಲ್ಲಿ ಪರ್ kg ಸೊಲ್ಯೂಷನ್. ಇಲ್ಲಿ ಯಾವ್ದು ಹೇಳಿ, ಸಾಲ್ವೆಂಟ್.
ಸಿಂಪಲ್ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಮೊಲಾರಿಟಿ, ದಿಸ್ ಇಸ್ ಮೊಲಾಲಿಟಿ. ಓಕೆ, ನಂಬರ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ ಲೀಟರ್ ಆಫ್ ಅ ಸೊಲ್ಯೂಷನ್, ನಂಬರ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ kg ಆಫ್ ಅ ಸಾಲ್ವೆಂಟ್ ಈಸ್ ನೋನ್ ಆಸ್ ಮೊಲಾಲಿಟಿ ಅಲ್ವಾ, ಸಿಂಪಲ್. ಅದಾದಮೇಲೆ ಏನು ಕೇಳ್ತಾರೆ, ಬೈನರಿ ಲಿಕ್ವಿಡ್ ಮಿಕ್ಸ್ಚರ್ ದ್ಯಾಟ್ ಫಾರ್ಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್ ಎಟ್ ಅ ಸ್ಪೆಸಿಫಿಕ್ ಕಾಂಪೋಸಿಷನ್ ಈಸ್, ಯಾವುದು ಬೈನರಿ ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ದ ವ್ಯಾಲ್ಯೂ ಆಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ ಎಥನೋಯಿಕ್ ಆ್ಯಸಿಡ್ ಇನ್ ಬೆನ್ಸಿನ್. ವ್ಯಾಂಟ್ ಆಫ್ ಫ್ಯಾಕ್ಟರ್ನ ವ್ಯಾಲ್ಯೂ ಏನು, ಎಥನೋಯಿಕ್ ಆ್ಯಸಿಡ್ ಎಟ್ ಬೆನ್ಸಿನ್. ಬೆನ್ಸಿನಲ್ಲಿ ವ್ಯಾಂಟ್ ಆಫ್ ಫ್ಯಾಕ್ಟರ್ ಕೇಳಿದ್ದಾರೆ, ಯಾವುದ್ರದ್ದು, ಎಥನೋಯಿಕ್ ಆ್ಯಸಿಡ್ ಎಷ್ಟಾಗುತ್ತೆ ಹೇಳಿ, 0.5 ಆಗುತ್ತಲ್ವ. ಅದು ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ 1 kg ಆಫ್ ಸಾಲ್ವೆಂಟ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ಇಲ್ಲಿ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ 1 kg ಆಫ್ ಸಾಲ್ವೆಂಟ್, ಅದನ್ನೇನಂತ ಕರೀತಾರೆ ಹೇಳಿ, ಮೊಲಾಲಿಟಿ. ಮೊಲಾಲಿಟಿ ಅದನ್ನು ಇದರಲ್ಲಿ ಕೇಳಿದ್ದಾರೆ ಅಷ್ಟೇ, ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದಾರೆ. ಮೊಲಾಲಿಟಿ ಅಂದರೆ ಏನು ಹೇಳಿ, ದ ರೇಷಿಯೋ ಆಫ್ ನಂಬರ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ ಲೀಟರ್ ಇದ್ದರೆ ಅದನ್ನು ಮೊಲಾಲಿಟಿ, ನಂಬರ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ kg ಇನ್ನು ಸಾಲ್ವೆಂಟ್ ಇದ್ರೆ ಅದನ್ನು ಮೊಲಾಲಿಟಿ ಅಲ್ವಾ. ಅದು ಬಿಟ್ಟರೆ ದ ಲಿಕ್ವಿಡ್ ಸೊಲ್ಯೂಷನ್ ಇನ್ ವಿಚ್ ಸೊಲ್ಯೂಟ್ ಈಸ್ ಲಿಕ್ವಿಡ್, ಒಂದು ಲಿಕ್ವಿಡ್ ಸೊಲ್ಯೂಷನ್ ಇರುತ್ತಂತೆ, ವಿಚ್ ಅ ಸೊಲ್ಯೂಟ್ ಈಸ್ ಲಿಕ್ವಿಡ್. ಯಾವುದರಲ್ಲಿ ಹೇಳಿ, ಸೊಲ್ಯೂಟ್ ಈಸ್ ಲಿಕ್ವಿಡ್ ಇರೋದು ಯಾವುದರಲ್ಲಿ, ಎಥೆನಾಲ್ ಡಿಸಾಲ್ವ್ಡ್ ಇನ್ ವಾಟರ್. ಈಥೆನಾಲ್ ವಾಟರಲ್ಲಿ, ಇಥೆನಾಲ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಅದನ್ನ ಏನಂತ ಕರೀತಾರೆ ಹೇಳಿ, ದ ಲಿಕ್ವಿಡ್ ಸೊಲ್ಯೂಷನ್ ಇನ್ ವಿಚ್ ಸೊಲ್ಯೂಟ್ ಈಸ್ ಲಿಕ್ವಿಡ್. ಸೊಲ್ಯೂಟ್ ಲಿಕ್ವಿಡ್ ಆಗೋದು ಯಾವಾಗ, ಎಥೆನಾಲ್ ಡಿಸಾಲ್ವ್ಡ್ ಇನ್ ವಾಟರ್. ಕರೆಕ್ಟಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕೊಲಿಗೇಟಿವ್ ಪ್ರಾಪರ್ಟಿ. ಯಾವುದು ಕೊಲಿಗೇಟಿವ್ ಪ್ರಾಪರ್ಟಿ, ಆಸ್ಮೋಸಿಸ್ಸಾ. ಕೊಲಿಗೇಟಿವ್ ಪ್ರಾಪರ್ಟಿ ಕೇಳ್ತಾ ಇರೋದು, ವಿಚ್ ಈಸ್ ಅ ಕೊಲಿಗೇಟಿವ್ ಪ್ರಾಪರ್ಟಿ, ಆಸ್ಮೋಸಿಸ್, ಆಸ್ಮೋಟಿಕ್ ಪ್ರೆಷರ್, ಬಾಯ್ಲಿಂಗ್ ಪಾಯಿಂಟ್, ಆಪ್ಟಿಕಲ್ ಆಕ್ಟಿವಿಟಿ. ಯಾವುದು ಕೊಲಿಗೇಟಿವ್ ಪ್ರಾಪರ್ಟಿ ಅಂತ ಕೇಳ್ತಾ ಇದ್ದಾರೆ, ಆಸ್ಮೋಟಿಕ್ ಪ್ರೆಷರ್, OP. ಆಸ್ಮೋಟಿಕ್ ಪ್ರೆಷರ್ ಇಸ್ ಅ ಕೊಲಿಗೇಟಿವ್ ಪ್ರಾಪರ್ಟಿ. ಗೊತ್ತಾಯ್ತಾ. ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಇಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಯಾವುದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೊಲಾರಿಟಿಯಾ, ಮೊಲಾಲಿಟಿಯಾ, ಮೋಲ್ ಫ್ರ್ಯಾಕ್ಷನಾ, ಮಾಸ್ ಪರ್ಸೆಂಟೇಜಾ. ನೆನಪಿಟ್ಕೊಳ್ಳಿ, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಇಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರೋದು ಯಾವುದು ಹೇಳಿ, ಮೊಲಾರಿಟಿ. ಮೊಲಾರಿಟಿ ವಿಚ್ ಇಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಇದು ಆಯಿತಾ ಸ್ಟೂಡೆಂಟ್ಸ್. ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೋಡಿ, ಇದರಿಂದ ಸೊಲ್ಯೂಷನ್ಸಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತಾ. ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ಏನು ಕೇಳ್ತಾರೆ ಗೊತ್ತುಂಟಾ, ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡುವಾಗ ಅದರಲ್ಲಿ ಎ ಅಂದರೆ ಏನು ಹೇಳಿ, ಸಾಲ್ವೆಂಟ್, ಅದು ಗೊತ್ತಿರಬೇಕು. ಬಿ ಅಂದರೆ ಸೊಲ್ಯೂಟ್, ಎಮ್ ಅಂದರೆ ಮಾಸ್, ಮೂಲಾರ್ ಮಾಸ್ ಅಂತ ಬರ್ಕೊಳ್ಳಿ. ಡಬ್ಲ್ಯೂ ಅಂದರೆ ವೆಯ್ಟ್ ಅಲ್ವಾ. ಮತ್ತು ಫಾರ್ಮುಲಾಗಳಿದೆ, ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಅವಾಗ ಏನಾಗುತ್ತೆ ಹೇಳಿ, WB ಈಸ್ ಲೆಸ್ ದ್ಯಾನ್ WA. ಕರೆಕ್ಟಾ. ಮತ್ತು ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಅದರಲ್ಲಿ ಏನಾಗುತ್ತೆ ಹೇಳಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, RLVP. P0 ಈಸ್ ಗ್ರೇಟರ್ ದೆನ್ P. ಸರಿಯಾ, ಅದೊಂದು ಗೊತ್ತಿರಲಿ ಸ್ಟೂಡೆಂಟ್ಸು. ಓಕೆ. ಸೊ ಇದರಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದ್ದೇನೆ, ಯಾವುದು ನ್ಯೂಮರಿಕಲ್ಸ್ ಏನು ಬರುತ್ತೆ ಅಂತ ಹೇಳಿದ್ದೇನೆ. ಓಕೆ. ಇದರಿಷ್ಟರಲ್ಲಿ ನಿಮಗೆ ಎಂಥ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಅಂತ ಕೇಳ್ಬೋದು, ಅದ್ರ ಬಗ್ಗೆ ನಾನು ಹೇಳಿದ್ದೇನೆ. ನ್ಯೂಮರಿಕಲ್ಸ್ ಬಗ್ಗೆ ಒಂದು ವೀಡಿಯೋಸನ್ನು ಸಪ್ರೇಟಾಗಿ ಮಾಡಿದ್ದೇನೆ ಸ್ಟೂಡೆಂಟ್ಸ್. ಇದು ಯಾವುದರಿಂದ, ಸೊಲ್ಯೂಷನ್ಸಿಂದ. ಆಯಿತಾ. ಸೊಲ್ಯೂಷನ್ಸಿಂದ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಒಂದು ಸತಿ ನೋಡ್ಕೊಳ್ಳಿ, ಫಸ್ಟಿಗೂ ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ ಮಾಡಿದ್ದೀನಿ, ಎಂಥ ಡಿಫ್ರೆನ್ಸನ್ನು ಕೊಟ್ಟಿದ್ದೀನಿ ಸೊಲ್ಯೂಷನ್ಸಿಂದ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಇದನ್ನು ನೋಡ್ಕೊಳ್ಳಿ. ಓಕೆ. ಇದರಲ್ಲಿ ನಾನು ಏನು ಸೊಲ್ಯೂಷನ್ಸಿಂದ ಸೊಲ್ಯೂಷನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಓಕೆ. ಯಾರಿಗಾದರೂ ಇದು ಬೇಕಿದ್ದರೆ ಏನಂತ ಹೇಳ್ತಾರೆ, ನ್ಯೂಮರಿಕಲ್ಸ್ ಬೇಕಿದ್ರೆ ಕೇಳಿ, ನಾನು ಅದ್ರ ಬಗ್ಗೆ ಮಾಡಿದ್ದೇನೆ, ನ್ಯೂಮರಿಕಲ್ಸ್ ಬಗ್ಗೆ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಆಯಿತಾ. ಸೊ ಮುಂದಿನ ವೀಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಬರ್ತೇನೆ. ಇಲ್ಲಿ ಸ್ಟಾಪ್ ಮಾಡ್ತಿದ್ದೇನೆ ಸ್ಟೂಡೆಂಟ್ಸ್. ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಇದರದ್ದು PDF ಕೂಡ ಇದೆ, ಬೇಕಾದರೆ ನಂಗೆ ಮೆಸೇಜ್ ಹಾಕಿ ನಾನು ಕಳಿಸ್ತೇನೆ. ಡೌಟ್ಸ್ ಇದ್ರೆ ಕೇಳಿ. ಆಯಿತಾ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.